ಎಲ್ಲ ತರಹದ ವರ್ಗದವರ ಉದ್ಧಾರಕ್ಕಾಗಿ ಪುರಾಣಗಳನ್ನು ರಚನೆ ಮಾಡಿದ್ದು. ಇವರ ಉದ್ಧಾರಕ್ಕಾಗಿ ಮಾತ್ರ ರಚನೆ ಮಾಡಿದ್ದು ಅಂತಿಲ್ಲ. ಯಾರ್ಯಾರು ಯಾವ ಯಾವ ರೀತಿ ದಾರಿಯಲ್ಲಿ ಹೇಗೆ ಹೇಗೆ ಸಾಗಬೇಕು ಅಂತನ್ನುವ ಎಲ್ಲ ದೊಡ್ಡ ಉದ್ದೇಶ ಇಟ್ಟುಕೊಂಡು ಪುರಾಣಗಳ ರಚನೆ ಆಗಿದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತನ್ನುವ 4 ತರಹದ ಪುರುಷಾರ್ಥ. ಆದರೆ ಜನ ಅದರಿಂದಲೂ ಬೆದರುತ್ತಾ ಇದ್ದಾರೆ. ಬಿಭೇತಿ ಗಹನಾತ್ ಛಾತ್ರಾತ್ ಲೋಕೋ ವ್ಯಾಧಿರಿವೌಚಧಾತ್. ಜನರಿಗೆ ಒಂದು ಅಳುಕು, ಈ ಶಾಸ್ತ್ರ ಬಹಳ ದೊಡ್ಡದು ಅಂತ ಹೇಳಿ ಅವರೇ ಅಂದುಕೊಂಡು ಹಿಂದೆ ಸರಿತಾ ಇದ್ದಾರೆ. ಎಷ್ಟು ಚಿಕ್ಕ ಶಾಸ್ತ್ರವನ್ನು ಕೊಟ್ಟರೂ ಕೂಡ ಜನ ಹಿಂದೆ ಸರಿತಾರೆ. ಈ ಶಾಸ್ತ್ರವನ್ನು ಅಧ್ಯಯನ ಮಾಡೋದು ಬಹಳ ಕಷ್ಟ, ಅದರಿಂದಾಗಿ ನಾವು ಬೇರೆ ಮಾರ್ಗ ನೋಡೋಣ, ಇನ್ನೂ ಸುಲಭವಾದ ದಾರಿ ಇದೆಯಾ, ಇನ್ನೂ ಸುಲಭವಾದ ದಾರಿ ಇದೆಯಾ ಅಂತ. ಭಾರತಸ್ಯ ಚ ವಿಸ್ತಾರೋ ಮುನಿನಾ ವ್ಯಾದೃತ ಸ್ವಯಂ ಯಥಾಸ್ವಾದು ಚಪಥ್ಯಂಚ ದದ್ಯಾತ್ ಸ್ವಂ ಭಿಷಗೌಷಧಂ. ಮಹಾಭಾರತ ಅನ್ನೋದೇ ದೊಡ್ಡ ಒಂದು ಔಷಧ ಇದ್ದ ಹಾಗೆ. ಬೇರೆ ಬೇರೆ ತರಹದ ಜನರ ಬೇರೆ ಬೇರೆ ತರಹದ ವರ್ತನೆಗಳನ್ನು ವಿಮರ್ಶೆ ಮಾಡಿ ಅದರ ಸಾರವನ್ನು ಸುಲಭವಾಗಿ ತಿಳಿಯುವ ಹಾಗೆ ಮಾಡಿ ಔಷಧದಂತೆ ಮಹಾಭಾರತವನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ತಥಾ ರಮ್ಯಂಚ ಶಾಸ್ತ್ರಂಚ ಭಾರತಂ ಕೃತವಾನ್ ಮುನಿ. ಜನರಿಗೆ ಸುಲಭವಾಗಿ ಅರ್ಥ ಆಗಬೇಕು ಅಂತಲೇ ಮಹಾಭಾರತವನ್ನು ರಚನೆ ಮಾಡಿದ್ದು. ಯಥಾ ಸ್ವಾರುಚಪಥ್ಯಂಚ ತಚ್ಛ್ರುತ್ವಾ ಸ್ವರ್ಗನರಕೌ ಲೋಕ ಸಾಕ್ಷಾದಿವೇಕ್ಷತೆ. ಅದನ್ನು ಕೇಳಿದರೆ ಜಗತ್ತಿನ ಎಲ್ಲ ಆಯಾಮಗಳು ಒಳಿತು ಕೆಡಕು, ಅದರ ವಿಶ್ವರೂಪವಾದ ಸ್ವರ್ಗ ನರಕ ಅದು ಜನ ಪ್ರತ್ಯಕ್ಷವಾಗಿ ಕಂಡಂತೆ ಕಾಣ್ತಾರೆ. ಮಾತುಗಳನ್ನು ನಾವು ಗಮನಿಸಿದರೆ ಆ ಮಹಾಭಾರತವನ್ನು ಓದ್ತಾ ಇದ್ದರೆ ಲೋಕದಾಚೆಗೆ ನಡೆದದ್ದು, ಲೋಕದಾಚೆಗೆ ನಡೆಯುವುದು ಕಣ್ಣು ಮುಂದೆ ಕಾಣಿಸಿದಂತೆ ಭಾಸ ಆಗತ್ತೆ. ದೇವತಾ ತೀರ್ಥ ತಪಸಾಂ ಭಾರತಾದೇವ ನಿಶ್ಚಯ ನ ಜನ್ಯತೆ ನಾಸ್ತಿಕತಾ ತಸ್ಯ ಮೀಮಾಂಸಕೈರಪಿ. ದೇವತಾ ತೀರ್ಥ ತಪಸಾಂ. ದೇವತೆ ಅಂದರೆ ಯಾರು? ದೇವತೆಗಳಲ್ಲಿ ಯಾರು ಮಿಗಿಲು? ದೇವತಾ. ತೀರ್ಥ ಅಂತ ಹೇಳಿದರೆ ಯಾವುದು ಪವಿತ್ರ, ಯಾವುದು ಶಾಸ್ತ್ರ. ತಪಸ್ಸು ಅಂತ ಹೇಳಿದರೆ ಯಾವುದನ್ನು ಮಾಡಿದರೆ ಸಿದ್ಧಿ ಆಗತ್ತೆ. ಕಾಯಕ್ಲೇಶ, ಆಲೋಚನೆ, ಇವುಗಳೆಲ್ಲ ತಪಸ್ಸು. ಇವುಗಳೆಲ್ಲದರ ನಿಶ್ಚಯ ಆಗೋದೇ ಮಹಾಭಾರತದಿಂದ. ನ ಜನ್ಯತೆ, ಅದನ್ನು ಸರಿಯಾಗಿ ಕೇಳಿದರೆ ನಾಸ್ತಿಕ್ಯ ಅಂತನ್ನೋದು ಹತ್ತಿರವೂ ಸುಳಿಯೋದಿಲ್ಲ. ನಾವು ಕೇಳಲಿಲ್ಲ, ಆದ್ದರಿಂದಾಗಿ ನಾಸ್ತಿಕ್ಯ ಲೋಕದಲ್ಲಿ ಇದೆ. ವಿಷ್ಣು ದೇವೇಚು ವೇದೇಚು ಗುರುಚು ಬ್ರಾಹ್ಮಣೇಚು ಚ ಭಕ್ತಿರ್ಭವತಿ ಕಲ್ಯಾಣಿ ಭಾರತಾದೇವ ಧೀಮತಾಂ. ಪ್ರಜ್ಞಾವಂತರಿಗೆ ನಾರಾಯಣನಲ್ಲಿ ಭಕ್ತಿ, ದೇವತೆಗಳಲ್ಲಿ ಭಕ್ತಿ, ವೇದದಲ್ಲಿ ಶ್ರದ್ಧೆ, ಗುರುಗಳಲ್ಲಿ ಭಕ್ತಿ, ಜ್ಞಾನಿಗಳಲ್ಲಿ ಗೌರವ, ಇವುಗಳೆಲ್ಲ ಮೂಡಬೇಕು ಅಂತಂದರೆ ಮಹಾಭಾರತವನ್ನು ಕೇಳಬೇಕು. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಭಾರತಾತ್ ಸಿದ್ಧಿರೇವ ಹಿ ಅಜಿಹ್ಮೋ ಭಾರತ ಪಂಥಾ ನಿರ್ವಾಣ ಪದಗಾಮಿನಾಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳೆಲ್ಲದರ ಸಿದ್ಧಿ ಮಹಾಭಾರತದಿಂದ. ಅಜಿಹ್ಮೋ ಭಾರತ ಪಂಥಾ ಅಂತ ಹೇಳ್ತಾರೆ. ಭಾರತ ತೋರಿದ ದಾರಿ ನೇರವಾಗಿ ಇದೆ. ಕರ್ವು, ಕನ್ಫ್ಯೂಷನಿಂಗು ಯಾವುದೂ ಇಲ್ಲ, ಅಷ್ಟು ನೇರವಾಗಿ ಇದೆ. ಮೋಕ್ಷ ಧರ್ಮಾರ್ಥ ಕಾಮಾನಾಂ ಪ್ರಪಂಚೋ ಭಾರತೆ ಕೃತಃ ಅನಿತ್ಯ ತಾಪ ಸಂತಪ್ತಾ ಭವಂತಿ ತಸ್ಯ ಮುಕ್ತಯೇ. ಧರ್ಮಾರ್ಥ ಕಾಮ ಮೋಕ್ಷಾನಾಂ ಪ್ರಪಂಚ. ಧರ್ಮದ ವಿಸ್ತಾರ ಏನು, ಅರ್ಥದ ವಿಸ್ತಾರ ಏನು, ಕಾಮದ ವಿಸ್ತಾರ ಏನು, ಇವುಗಳೆಲ್ಲವನ್ನೂ ಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ.
ವಿಪತ್ತಿಂ ಭಾರತಾಚ್ಛ್ರುತ್ವ ವೃಷ್ಣಿಪಾಂಡವತಂ ಪದಾಂ ದುಃಖಾವತಾನಾದ್ ರಾಜೇಂದ್ರ ಪುಣ್ಯಂಚ ಸಂಶ್ರಯೇದ್ ಬುಧಃ. ಏನೋ ಒಂದು ವಿಪತ್ತು ಬರುತ್ತೆ ಅಂತ ಇಟ್ಟುಕೊಂಡ್ರೆ ಮಹಾಭಾರತವನ್ನು ಶ್ರವಣ ಮಾಡಿದರೆ ವಿಪತ್ತು ನಾಶ ಆಗತ್ತೆ. ಜ್ಞಾನಿಗಳು ಮಹಾಭಾರತದ ಮೂಲಕ ವಿಪತ್ತನ್ನು ಕಳೆದುಕೊಳ್ಳುತ್ತಾರೆ. ಏವಂ ವಿಧಂ ಭಾರತಂ ವೈ ಪ್ರೋಕ್ತಂ ಯೇನ ಮಹಾತ್ಮನ ಸೋಯಂ ನಾರಾಯಣ ಸಾಕ್ಷಾತ್ ವ್ಯಾಸರೂಪೀ ಜನಾರ್ದನಃ. ಈ ತರಹದ ಮಹಾಭಾರತವನ್ನು ಹೇಳಲಿಕ್ಕೆ ವೇದವ್ಯಾಸರಿಗಲ್ಲದೆ ಬೇರೆ ಯಾರಿಗೆ ಸಾಧ್ಯ? ಸತೇಷಾಂ ವಚನಂ ಶ್ರುತ್ವಾ ಪ್ರತಾಪೀಯೋ ಮಹೀಪತಿ ಪ್ರಸಾದಯಾಮಾತ ಮುನಿಂ ವ್ಯಾಸಂ ಶಾಸ್ತ್ರವಿಶಾರದಂ. ಹೀಗೆ ಶತಾನೀಕನ ಮುಂದೆ ಎಲ್ಲ ಋಷಿಗಳು ನುಡಿದರು. ನಿಮ್ಮಪ್ಪ ಮಹಾಭಾರತದಿಂದ ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ ಹೇಳಿ ತೀರ್ಮಾನ ಆದಮೇಲೆ ಜನಮೇಜಯ ಶತಾನೀಕನ ಅಪ್ಪ, ಪರೀಕ್ಷಿದ್ರಾಜನ ಮಗ ಜನಮೇಜಯ, ಜನಮೇಜಯನ ಮಗ ಶತಾನೀಕ. ಎಂತಹ ವಂಶ! ತಾತನ ಕಾಲದಲ್ಲಿ ಭಾಗವತ ಬಂತು, ಅಪ್ಪನ ಕಾಲದಲ್ಲಿ ಮಹಾಭಾರತ ಲೋಕದಲ್ಲಿ ಪ್ರಚಯ ಪಡಿತು. ಭಾಗವತ ಬಂತು ಅಂದರೆ ಆವಾಗ ರಚನೆ ಆಗಿದ್ದು ಅಂತಲ್ಲ, ರಚನೆ ಯಾವಾಗಲೂ ಆಗಿದೆ. ಜನರ ಮುಂದೆ ಬಂದದ್ದು ಅಪ್ಪನ ಕಾಲದಲ್ಲಿ, ಅಂದರೆ ಪರೀಕ್ಷಿದ್ರಾಜನ ತಾತ ಅವನು ಇಲ್ಲಿ. ನಂತರ ಎರಡನೇ ತಲೆಮಾರು ಇದು ಜನಮೇಜಯ, ಅವನ ಕಾಲದಲ್ಲಿ ಮಹಾಭಾರತ ಬಂತು. ಮೂರನೇ ತಲೆ ಯಾವುದು? ಶತಾನೀಕ. ಆ ಶತಾನೀಕನಿಂದ ಬಂದದ್ದು ಈ ಭವಿಷ್ಯೋತ್ತರ ಪುರಾಣ. ಶತಾನೀಕ ಉವಾಚ ಅಂಜಲಿಶ್ಚಿರತಾ ಬ್ರಹ್ಮನ್ ಕೃತೋಯಂ ಪಾದಯೋಸ್ತವ ಬ್ರೂಹಿ ಮೇ ಧರ್ಮಶಾಸ್ತ್ರಂತು ಏನಾಹಂ ಪೂತತಾಂ ವ್ರಜೇ. ಶತಾನೀಕ ವೇದವ್ಯಾಸರ ಬಳಿ ಕೈಮುಗಿದು ಕೇಳಿದ. ವೇದವ್ಯಾಸರು ಪಾಂಡವರ ಕಡೆಯ ಸಂತತಿಯ ತನಕ ಜನರಿಗೆ ಗೋಚರ ಆಗಿ ಓಡಾಡ್ತಾ ಇದ್ದರು. ಕೆಲವು ದಿವಸ ಆದಮೇಲೆ ಅವರು ಕಣ್ಮರೆಯಾಗಿದ್ದು. ಆ ಕಾರಣದಿಂದ ಅವನು ವೇದವ್ಯಾಸರನ್ನು ನೇರವಾಗಿ ಕಂಡು ನುಡಿದ, ಬ್ರೂಹಿಮೇ ಧರ್ಮಶಾಸ್ತ್ರಂತೂ, ಧರ್ಮಶಾಸ್ತ್ರವನ್ನು ಹೇಳಿ, ಏನಾಹಂ ಪೂತತಾಂ ವ್ರಜೇ, ಯಾವುದನ್ನು ಕೇಳಿ ನಾನು ಪವಿತ್ರ ಆಗ್ತೇನೋ ಆ ತರಹದ ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ನುಡಿಯಿರಿ. ಅಂದರೆ ಧರ್ಮಶಾಸ್ತ್ರದ ಉದ್ದೇಶ ಏನು ಅಂತ ಗೊತ್ತಾಯ್ತಲ್ಲ. ಸುಖ ಅನ್ನೋದೇ ಧರ್ಮಶಾಸ್ತ್ರದ ಉದ್ದೇಶ. ಅಷ್ಟೇ ಅಲ್ಲ, ಪಾವಿತ್ರ್ಯ, ಮನಸ್ಸು ಪವಿತ್ರ ಆಗೋದೇ ಧರ್ಮಶಾಸ್ತ್ರದ ಉದ್ದೇಶ. ಇದನ್ನು ಹೇಳಬೇಕು. ಸಮುದ್ಧರ ಭವಾದಸ್ಮಾತ್ ಕೀರ್ತಯಿತ್ವಾ ಕಥಾಂ ಶುಭಾಂ ಯಥಾ ಮಮ ಪಿತಾ ಪೂರ್ವಂ ಕೀರ್ತಯಿತ್ವಾ ತು ಭಾರತಂ. ನನ್ನ ಅಪ್ಪ ಹಿಂದೆ ಮಹಾಭಾರತವನ್ನು ಕೇಳಿ ಹೇಗೆ ಉದ್ಧಾರ ಆದನೋ ಅಂತೆಯೇ ನಾನು ಯಾವ ಗ್ರಂಥವನ್ನು ಕೇಳಿದರೆ ಉದ್ಧಾರ ಆಗಬಹುದು ಅದನ್ನು ಹೇಳಬೇಕು. ಯದಿಚ್ಛಸಿ ಮಹಾಬಾಹೋ ಪ್ರೀತಿದಂ ಚಾದ್ಭುತಂ ಶುಭಂ ಶ್ರವ್ಯಂ ಭರತಶಾರ್ದೂಲ ಸರ್ವಪಾಪಭಯಾಪಹಂ. ನಾನು ಕೇಳಿದರೆ ಮನಸ್ಸು ಪ್ರಸನ್ನ ಆಗಬೇಕು, ಕೇಳಲಿಕ್ಕೆ ಆರಾಮವಾಗಿ ಇರಬೇಕು, ಎಲ್ಲ ಪಾಪ ಪರಿಹಾರ ಆಗಬೇಕು. ಯಥಾ ವೈಚಂಪಾಯನೇನ ಪುರಾ ಪ್ರೋಕ್ತಂ ಪಿತುಸ್ತವ ಮಹಾಭಾರತ ವ್ಯಾಖ್ಯಾನಂ ಬ್ರಹ್ಮಹತ್ಯಾ ವ್ಯಪೋಹನಂ. ನಿನ್ನ ಅಪ್ಪ ಜನಮೇಜಯ ಮಹಾಭಾರತವನ್ನು ಕೇಳಿ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತನಾದ. ಅದರಿಂದ ಆ ತರಹದ ಬೇರೆ ಗ್ರಂಥವನ್ನು ಕೇಳು ಅಂತ ವೇದವ್ಯಾಸರು ಅನುಗ್ರಹ ಮಾಡಿ ಅವರು ಹೊರಟರು. ಅಥ ತಂ ಋಚಯಸ್ಸರ್ವೇ ರಾಜಾನಮಿದಮಬ್ರುವನ್ ಸಾಧು ಪ್ರೋಕ್ತಂ ಮಹಾಬಾಹೋ ವ್ಯಾಸೇನಾಮಿತ ಬುದ್ಧಿನಾ. ಆಗ ಋಷಿಗಳೆಲ್ಲ ಹೇಳಿದರಂತೆ, ನೀನು ಕೇಳಬೇಕು ಅಂತಂದರೆ ವೇದವ್ಯಾಸರ ಶಿಷ್ಯರ ಹತ್ತಿರನೇ ಕೇಳಬೇಕು. ಏಕೆಂದರೆ ವೇದವ್ಯಾಸರ ಶಿಷ್ಯರಿಗಲ್ವಾ ಯಥಾರ್ಥವಾದ ಜ್ಞಾನ ಇರೋದು ಜಗತ್ತಿನಲ್ಲಿ.
ಯಾರು ವೇದವ್ಯಾಸರ ಶಿಷ್ಯರಲ್ಲವೋ ಅವ್ರಿಗೆ ಯಥಾರ್ಥ ಜ್ಞಾನ ಇರಲಿಕ್ಕೇ ಇಲ್ಲ. ಅದರಿಂದ ವೇದವ್ಯಾಸರ ಶಿಷ್ಯರ ಹತ್ತಿರ ಕೇಳು. ಶಿಷ್ಯರು ಬಹಳ ಜನ ಇದ್ದಾರೆ. ಸುಮಂತುಂ ಪೃಚ್ಛ ರಾಜರಚೆ ಸರ್ವಶಾಸ್ತ್ರ ವಿಚಾರದಂ. ಸುಮಂತುವನ್ನು ಕೇಳು. ಅಸ್ಮಾಕಮಪಿ ರಾಜೇಂದ್ರ ಶ್ರವಣೇ ಜಾಯತೆ ಮತಿಹಿ. ನೀನು ನಮ್ಮನ್ನು ಕೇಳಿಕೊಂಡದ್ದು, ನಾವು ವೇದವ್ಯಾಸರನ್ನು ನಮಸ್ಕಾರ ಮಾಡಿದ್ದು, ವೇದವ್ಯಾಸರು ನಿನಗೆ ಮತ್ತೆ ಕೇಳು ಅಂತ ಹೇಳಿದ್ದು, ಇವುಗಳನ್ನೆಲ್ಲ ಕೇಳ್ತಾ ಇದ್ದರೆ ನಮಗೂ ಅನ್ನಿಸ್ತಾ ಇದೆ ಕೇಳಬೇಕು ಅಂತ. ಅದರಿಂದಾಗಿ ನಿಮಗೆ ನಾವು ಕಂಪ್ನಿ ಕೊಡ್ತೇವೆ. ಹೆಲ್ಮೆಟು ಕಂಪ್ನಿಗಳು ತಯಾರಿಸ್ತವೆ, ನರಕದ ಜೊತೆಗಾರ. ಹೆವೆನ್ ಮೇಟ್ ಒಬ್ಬರನ್ನು ತಯಾರಿಸ್ಬೇಕಲ್ಲ, ಅದು ದೇವರು ಕೊಟ್ಟಿರ್ತಾನೆ. ಸ್ವರ್ಗದಲ್ಲಿ ನಮ್ಮ ಜೊತೆಯಾಗುವಂಥವರು ಯಾರು ನಮ್ಮ ಜೊತೆಗೆ ಅಧ್ಯಯನ ಮಾಡ್ತಾರೋ ಅವರು. ಹೀಗಾಗಿ ಇಲ್ಲಿ ರಕ್ಷಣೆಗೆ ಹೆಲ್ಮೆಟ್ ಇರಬೇಕು ದಾರಿಯಲ್ಲಿ ವೇಗವಾಗಿ ಹೋಗುವಾಗ. ಹಾಗೆ ಅಲ್ಲಿ ಸುಖ ಅನುಭವಿಸಲಿಕ್ಕೆ ಇಲ್ಲಿ ಒಬ್ಬ ಹೆವೆನ್ ಮೇಟ್ ಇರಬೇಕು, ಕಂಪ್ಯಾನಿಯನ್, ಜೊತೆಗಾರ, ಸಹಾಧ್ಯಾಯಿ. ನಿನ್ನ ಸಹಾಧ್ಯಾಯಿಗಳಾಗಿ ನಾವು ಬರ್ತೇವೆ ಅಂತ ರುಚಿಗಳು ಹೇಳಿದರಂತೆ. ಅದರಿಂದ ಅಥವ್ಯಾತೋ ಮಹಾತೇಜಾ ಸುಮಂತು ರುಚಿಮಬ್ರವೀತ್ ಕಥಯಾಸ್ಮೈ ಕಥಾಸ್ತಾಹ ಯಾಶ್ರುತ್ವಾ ಮೋದತೆ ನೃಪಃ. ವೇದವ್ಯಾತರು ಅಷ್ಟು ಹೊತ್ತಿಗೆ ಸುಮಂತರಿಗೆ, ಸುಮಂತು ಅನ್ನುವ ಋಷಿಗೆ, ಅವರ ಹತ್ರ ಅಥರ್ವ ವೇದವನ್ನು ಕಲಿತ ಋಷಿ, ಆ ಸುಮಂತುವಿಗೆ ಆಶೀರ್ವಾದ ಮಾಡಿ ನೀನು ಪಾಠ ಮಾಡು ಅಂತ ಹೇಳಿದರು. ಭಾರತಾದಿ ಕಥಾನಾಂತು ಯತ್ರಾಸ್ಯ ರಮತೆ ಮನಃ ಅಸಾವಪಿ ಮಹಾತೇಜಾ ಶ್ರುತ್ವಾ ಭಾವಂ ಮಹಾಮತೇಃ. ಭಾರತದ ಯಾವ ರೀತಿ ಭಾರತವನ್ನು ಕೇಳಿ ಇವನಿಗೆ ಸುಖ ಆಯಿತೋ ಆ ರೀತಿ ಭಾರತದ ಭಾವಗ್ರಾಹವಾಗುವಂತಹ ಗ್ರಂಥವನ್ನು ನೀನು ಹೇಳು ಅಂತ ಹೇಳಿದರು. ವ್ಯಾಸಸ್ಯ ದ್ವಿಜಶಾರ್ದೂಲ ಋಷೀಣಾಂ ಚಾಪಿ ಸರ್ವತಃ ಚಕಾರ ವಕ್ತುಂ ಸಮನಃ ತಸ್ಮೈ ರಾಜ್ಞೇ ಮಹಾಮತಿ. ಹೀಗೆ ಒಂದು ದೊಡ್ಡ ಪರಂಪರೆಯ ಸಂಕಲ್ಪ ಬಂತು, ಈ ರಾಜ ಶಾಸ್ತ್ರವನ್ನು ಕೇಳಲಿ ಅಂತ. ಹೀಗಾಗಿ ವಂಶ ಹಿಂದಿನವರು ಎಲ್ಲರೂ ಮಾಡಿದ ಪುಣ್ಯ, ನಮ್ಮ ಹಿಂದಿನವರು ಮಾಡಿದ ಪುಣ್ಯದಿಂದ ಇವತ್ತು ಶಾಸ್ತ್ರ ಓದ್ತೇವೆ. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಅಂತ ಅದನ್ನು ಹೇಳೋದು. ಹಿಂದಿನವರು ಬಹಳ ಒಳ್ಳೆಯ ದಾರಿಯಲ್ಲಿ ಹೋಗಿದ್ದರೆ ನಮಗೆ ಇವತ್ತು ಶಾಸ್ತ್ರ ಓದುವ ಮನಸ್ಸು ಬರುತ್ತೆ, ಇಲ್ಲ ಅಂದರೆ ಬರೋದೇ ಇಲ್ಲ ಅಂತ.